ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕಾಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು. ನೀವೆಲ್ಲರೂ ಕೂಡ ಪ್ರತಿಯೊಬ್ಬ ಮಹಿಳೆಯರು ಕೂಡ ಅದರ ಜೊತೆಗೆ ಎಲ್ಲರೂ ಕೂಡ ಕರ್ನಾಟಕ ರಾಜ್ಯದ ಜನತೆ ಎಲ್ಲರೂ ಕೂಡ ಕೇಳ್ತಾ ಇದ್ದು ಸ್ನೇಹಿತರೆ, ನಮ್ಮ ಗೃಹಲಕ್ಷ್ಮಿ ಅಮೌಂಟ್ ಯಾವಾಗ ಜಮಾ ಆಗ್ತದೆ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಹಲವಾರು ಜನರು ಕೇಳ್ತಾ ಇದ್ರು ಸ್ನೇಹಿತರೆ. ಆ ಒಂದು ನಿಮ್ಮ 2,000 ರೂಪಾಯಿ ಅಂದರೆ 16 ಮತ್ತು 17 ಕಂತಿನ ಪೈಕಿ ಒಂದು ಉತ್ತಮವಾದ ಅಪ್ಡೇಟ್ ಎಲ್ಲರಿಗೂ ಕೂಡ ಸಿಕ್ಕಿದೆ ಸ್ನೇಹಿತರೆ. ಕೆಲವೊಂದಿಷ್ಟು ಜನರಿಗೆ ಜಮಾ ಆಗುತ್ತದೆ ಅನ್ನುವಂತಹ ಮಾಹಿತಿ ಕೂಡ ಬಂದಿದೆ ಸ್ನೇಹಿತರೆ. ಯಾವ್ಯಾವೆಲ್ಲ ಜಿಲ್ಲೆಯವರಿಗೆ ಈಗಾಗಲೇ ಜಮಾ ಆಗಿದೆ ಸ್ನೇಹಿತರೆ, ಅದರ ಜೊತೆಗೆ ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಯಾರಿಗೆಲ್ಲ ಜಮಾ ಆಗ್ತದೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಡೀಟೇಲ್ಸನ್ನು ತಿಳಿಸ್ಕೊಡ್ತಾನೆ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ನೋಡೋಣ, ಈಗ ಎಲ್ಲರಿಗೂ ಕೂಡ ಕೆಲವೊಂದು ಯಾರ್ಯಾರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ 16ನೇ ಕಂತಿನ ಅಮೌಂಟ್ ಜಮಾ ಆಗಿದೆ ಎಂಬುದರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮಗೆ ಕೆಲವೊಂದಿಷ್ಟು ಜನರಿಗೆ ಡೌಟ್ ಕೂಡ ಇರ್ತದೆ ಸ್ನೇಹಿತರೆ. ಕಮೆಂಟ್ ಬಾಕ್ಸ್ ನೋಡಿದ್ರೆ ಕೆಲವೊಂದಿಷ್ಟು ಜನರಿಗೆ ಉತ್ತರ ಕೂಡ ಸಿಗುತ್ತದೆ. ಯಾರಿಗೆಲ್ಲ ಜಮಾ ಆಗಿದೆ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ನನಗೆ ಜಮಾ ಆಗಿದೆ ಅನ್ನುವಂಥ ಒಂದು ಕಮೆಂಟ್ ಹಾಕೋದ್ರ ಮೂಲಕ ನಿಮ್ಮ ಕೆಲವೊಂದಿಷ್ಟು ಜನರಿಗೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಸಿಗ್ತದೆ ಸ್ನೇಹಿತರೆ. ದಯವಿಟ್ಟು ಎಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಈಗ ನೇರವಾಗಿ ವಿಷಯಕ್ಕೆ ಬರೋಣ ಸ್ನೇಹಿತರೆ. ಎಲ್ಲರೂ ಕೂಡ ಕೇಳ್ತಾ ಇದ್ದಿದ್ದು ಗೃಹಲಕ್ಷ್ಮಿ ಅಮೌಂಟ್ ಕ್ಯಾನ್ಸಲ್ ಆಗಿದೆ ಅನ್ನುವಂಥ ಮಾಹಿತಿಗಳನ್ನೇ ಎಲ್ಲರೂ ಕೂಡ ಕೇಳ್ತಾ ಇದ್ರು ಸ್ನೇಹಿತರೆ. ಯಾಕಂದರೆ ಕಳೆದ 3 ತಿಂಗಳಿಂದ ಯಾವುದೇ ರೀತಿಯಾಗಿ ಹಣ ಜಮಾ ಆಗೇ ಇಲ್ಲ ಅಂತಲೇ ಹೇಳ್ಬೋದು. ಅದಕ್ಕೆ ಹಲವಾರು ಕಾರಣಗಳು ಕೂಡ ಇವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮೊದಲನೇದಾಗಿ ನಮ್ಮ ರಾಜ್ಯದ ಸರ್ಕಾರದ ಬೊಕ್ಕಸದಲ್ಲಿ ಹಣ ತುಂಬಾ ಕಡಿಮೆ ಇದೆ ಸ್ನೇಹಿತರೆ. ಒಂದು ರೀತಿಯಾಗಿ ಸಾಲ ತೆಗೆದುಕೊಂಡು ಬಂದು ನಮಗೆಲ್ಲರಿಗೂ ಕೂಡ 2,000 ರೂಪಾಯಿ ಹಾಕುವಂಥ ಪರಿಸ್ಥಿತಿ ರಾಜ್ಯ ಸರ್ಕಾರದ ಹತ್ತಿರ ಬಂದು ಒದಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಏಕೆಂದರೆ ಈಗ ರಾಜ್ಯದ ಮಹಿಳೆಯರಿಗೆ ನಾವು 2,000 ರೂಪಾಯಿ ಕೊಡ್ತೀನಿ ಅನ್ನುವಂತಹ ಒಂದು ಶಪಥ ಮಾಡಿದಂತಹ ಕಾಂಗ್ರೆಸ್ ಸರ್ಕಾರ ಈಗ ಅದನ್ನು ನೀಗಿಸುವಂಥ ಪರಿಸ್ಥಿತಿಯಲ್ಲೇ ಇದೆ ಸ್ನೇಹಿತರೆ. ಯಾಕಂದರೆ ನೀವು ನೋಡ್ತಾ ಇರ್ಬೋದು, ಎಲ್ಲ ಬೆಲೆ ಏರಿಕೆಗಳು ಆಗಿರಬಹುದು, ಎಲ್ಲವನ್ನು ಕೂಡ ನೋಡಿದಾಗ ಇದೆಲ್ಲದಕ್ಕೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೆ ಮುಖ್ಯವಾಗಿ ನೋಡ್ತಾ ಇರ್ಬೋದು ನೀವು ಗೃಹಲಕ್ಷ್ಮಿ ಎಫೆಕ್ಟೇ ಕಾರಣ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೀವೆಲ್ಲರೂ ಕೂಡ ನೋಡ್ತಾ ಇರ್ಬೋದು, ಕೆಲವೊಂದಿಷ್ಟು ಪರ್ಸೆಂಟೇಜ್ನಲ್ಲಿ ನಮ್ಮ ಪ್ರೀ ಬಸ್ನಲ್ಲಿ ಮಹಿಳೆಯರಿಗೂ ಫ್ರೀ ಇದ್ದರೂ ಕೂಡ ಗಂಡಸರಿಗೆ ಒಂದು ರೀತಿಯಾಗಿ ಅದರ ಎಫೆಕ್ಟ್ ಬೀರಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ದರದಲ್ಲಿ ಕೂಡ ಹಲವಾರು ರೀತಿಯಾಗಿ ಬದಲಾವಣೆಗಳನ್ನು ಕೂಡ ಮಾಡ್ತಾ ಇರ್ಬೋದು ಸ್ನೇಹಿತರೆ. ಇದರಿಂದಾಗಿದ್ದರೂ ಕೂಡ ನಮ್ಮ ರಾಜ್ಯ ಸರ್ಕಾರದ ಹಣಕ್ಕೆ ಬೊಕ್ಕಸಕ್ಕೆ ಹಣ ಬಂದು ಅದನ್ನು ಗೃಹಲಕ್ಷ್ಮಿಯ ಯಜಮಾನಿಯರ ಮನೆಗೆ ಹಾಕುವಂತಹ ಒಂದು ರೀತಿಯಾಗಿ ಪ್ಲ್ಯಾನನ್ನು ಕೂಡ ರಾಜ್ಯ ಸರ್ಕಾರ ಮಾಡಿಕೊಂಡಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಈಗ 16ನೇ ಕಂತಿನ ಅಮೌಂಟ್ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ, ಅದರಲ್ಲೂ ಕೂಡ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಬೆಳಗಾವಿ ಹಾಗೆ ಬಾಗಲಕೋಟೆ ಡಿಸ್ಟಿಕ್ನವರಿಗೆ ಕೆಲವೊಂದಿಷ್ಟು 2,000 ರೂಪಾಯಿಯನ್ನು ಕೆಲವೊಂದಿಷ್ಟು ಜನರಿಗೆ ಬಂದಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 1,28,00,000 ನಮ್ಮ ಗೃಹಲಕ್ಷ್ಮಿ ಹಣವನ್ನು ತೆಗೆದುಕೊಳ್ಳುವಂತಹ ಮಹಿಳೆಯರು ಇದ್ದಾರೆ ಸ್ನೇಹಿತರೆ. ಅಷ್ಟೊಂದು ಕುಟುಂಬಗಳು, ಅಂದರೆ ಅಷ್ಟೊಂದು BPL ಹಾಗೆ ಅಂತ್ಯೋದಯ ಕಾರ್ಡ್ಗಳು ಇದೆ ಅನ್ನುವಂತಹ ಮಾಹಿತಿ ಇದೆ ಸ್ನೇಹಿತರೆ. ಅಷ್ಟು ಜನರಿಗೆ 2,000 ರೂಪಾಯಿ ಹಾಕೋದು ಏನು ದೊಡ್ಡ ಒಂದು ಸವಾಲವೇ ಸರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರಲ್ಲೂ ಕೂಡ ಕಳೆದ 2ರಿಂದ 2.5 ತಿಂಗಳಿಂದಲೂ ಕೂಡ ಯಾವುದೇ ರೀತಿಯಾಗಿ ಹಣ ನಮ್ಮ ಮಹಿಳೆಯರಿಗೆ ಬರದೇ ಇರುವ ಕಾರಣ ಕೆಲವೊಂದಿಷ್ಟು ಬ್ಯಾಂಕ್ಗಳಲ್ಲಿ ಕೂಡ ಪ್ರಾಬ್ಲಮ್ ಆಗಿದೆ ಸ್ನೇಹಿತರೆ. ಅವರ ಸೀಡಿಂಗ್ನಲ್ಲಿ ಒಂದು ರೀತಿಯಾಗಿ ಆನ್ ಇದ್ದಿದ್ದು ಆಫ್ ಕೂಡ ಆಗಿರ್ಬೋದು. ಕೆಲವೊಂದಿಷ್ಟು ಜನರಿಗೆ ಬ್ಯಾಂಕ್ ಅಕೌಂಟ್ ಇನ್ನೂ ಆ್ಯಕ್ಟಿವ್ ಆಗಿರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತವೆ ಸ್ನೇಹಿತರೆ. ಅದನ್ನು ಟೆಸ್ಟಿಂಗ್ ಮಾಡುವಂತಹ ಸಲುವಾಗಿ ಕೆಲವೊಂದಿಷ್ಟು ಜಿಲ್ಲೆಗಳ ಮಹಿಳೆಯರಿಗೆ ಒಂದು 5% ಅಂತಲೇ ಹೇಳ್ಬೋದು ಸ್ನೇಹಿತರೆ. 1,00,000ದಲ್ಲಿ ಒಂದು 5,000 ಜನರಿಗೆ ಇದನ್ನು ಈ ರೀತಿಯಾಗಿ ಅಮೌಂಟ್ ಹಾಕುವುದನ್ನು ಟೆಸ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ ಏನಂದರೆ, ಎಲ್ಲರಿಗೂ ಕೂಡ ಯಾರಿಗೆಲ್ಲ ಹಾಕಿದ್ದಾರಲ್ವ ಅದರಲ್ಲಿ ಎಲ್ಲರಿಗೂ ಕೂಡ ಹಣ ಹೋಗಿ ಜಮಾ ಆಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ನಿಮಗೂ ಬಂದಿದ್ದರಿಗೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಇನ್ನು ಉಳಿದಂತಹ 95% ಜನರಿಗೆ 16ನೇ ಕಂತು ಹಾಗೆ 17ನೇ ಕಂತಿನ ಹಣ ಯಾವುದೇ ಕಾರಣಕ್ಕೂ ಇನ್ನೂ ಜಮಾ ಆಗಿಲ್ಲ ಸ್ನೇಹಿತರೆ. ಅದರಲ್ಲೂ ಕೂಡ ರಾಜ್ಯ ಸರ್ಕಾರ ಪ್ಲ್ಯಾನ್ ಮಾಡಿಕೊಂಡಿರುವುದೇನೆಂದರೆ, ಈಗ ಈ ದಿಢೀರನೇ ಯಾರಿಗೂ ಕೂಡ 4,000 ರೂಪಾಯಿ ಹಾಕೋದು ಬೇಡ, ಕೇವಲ 2,000 ರೂಪಾಯಿ ಹಾಕೋದರ ಮೂಲಕ ಅವರನ್ನು ಸಮಾಧಾನ ಪಡಿಸಿ ಮತ್ತೆ ಒಂದು 15 ದಿನಗಳ ಬಿಟ್ಟ ನಂತರ 17ನೇ ಕಂತ ಅಂದರೆ ಉಳಿದಂಥ 2,000 ರೂಪಾಯಿ ಅನ್ನುವಂಥ ಹಾಕುವಂಥ ಪ್ಲ್ಯಾನನ್ನು ಕೂಡ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಬಂದಿದೆ ಸ್ನೇಹಿತರೆ.
ಈಗ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನಮಗೆ 4,000 ರೂಪಾಯಿ ಹಣ ಬಂದು ತಲುಪ್ತದೆ, ನಮ್ಮ ಖಾತೆಗೆ ಬಂದು ಜಮಾ ಆಗ್ತದೆ ಅನ್ನುವಂತಹ ಕೆಲವೊಂದಿಷ್ಟು ಮಹಿಳೆಯರು ನಿರೀಕ್ಷೆಯಲ್ಲಿ ಇದ್ದಾರೆ ಸ್ನೇಹಿತರೆ. ಆದರೆ ಈಗ ಅದು ಯಾವುದೇ ರೀತಿ ಆಗ್ತಾ ಇಲ್ಲ. ಕೇವಲ 16ನೇ ಕಂತಿನ ಹಣವನ್ನು ಮಾತ್ರ ಜಮಾ ಮಾಡೋದಕ್ಕೆ ನಮ್ಮ ರಾಜ್ಯ ಸರ್ಕಾರ, ಅದರಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂಥ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಬಂದಿದೆ ಸ್ನೇಹಿತರೆ. ಅದರ ಜೊತೆಗೆ ಇಷ್ಟೊಂದು ಡಿಲೇ ಆಗಲು ಕೂಡ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಪಘಾತ ಆಗಿದ್ದು ಕೂಡ ಒಂದು ಕಾರಣ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅವರು ನಿನ್ನೆಷ್ಟೇ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇವೆ ಸ್ನೇಹಿತರೆ. ನೋಡೋಣ ಇನ್ನೇನು ಕೆಲವೇ ದಿನಗಳಲ್ಲಿ, ಅಂದರೆ ಇವತ್ತು ಮಧ್ಯಾಹ್ನದಿಂದಲೇ ಕೆಲವೊಂದಿಷ್ಟು ಹಣ ಹಾಕುವ ಪ್ರೊಸೆಸ್ಸನ್ನು ಆರಂಭ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಆದರೂ ಕೂಡ ರಾಜ್ಯದ ಎಲ್ಲ ಮಹಿಳೆಯರು ಕೂಡ ತುಂಬಾ ಪೇಷನ್ಸಿಂದ ಇರಬೇಕು ಸ್ನೇಹಿತರೆ. ಯಾಕಂದರೆ 1,28,00,000 ಜನರಿಗೆ ಹಣ ಹಾಕೋದು ಏನು ಸುಲಭವಾದ ಮಾತು ಅಲ್ಲ ಸ್ನೇಹಿತರೆ. ಅದನ್ನು ಅವರು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಬೇಕು ಸ್ನೇಹಿತರೆ. ಬ್ಯಾಂಕ್ನವರು ನಿಮ್ಮೆಲ್ಲ ಖಾತೆಗೆ ಕರೆಕ್ಟಾಗಿ ಹಣವನ್ನು ಹಾಕಬೇಕಾಗಿರುವ ಕಾರಣ ಕೆಲವೊಂದಿಷ್ಟು ಪ್ರೊಸೆಸ್ ಡಿಲೇಂಗ್ ಆಗ್ತಾನೆ ಹೋಗ್ತದೆ ಸ್ನೇಹಿತರೆ. 15ರಿಂದ 20 ದಿನ ಆದರೂ ಕೂಡ ನಮ್ಮೆಲ್ಲರ ಖಾತೆಗೆ ಅಮೌಂಟ್ ಬರಲು ಟೈಮ್ ಬೇಕಾಗ್ತದೆ ಸ್ನೇಹಿತರೆ. ಇವತ್ತು ಮಧ್ಯಾಹ್ನದಿಂದ ಆರಂಭಿಸಿದರೂ ಕೂಡ 15ರಿಂದ 20 ದಿನ ಆದರೂ ಕೂಡ 16ನೇ ಕಂತನ್ನು ಹಾಕುವುದರಲ್ಲಿ ಅವರ ಟೈಮ್ ಮಿತಿಮೀರಿ ಹೋಗ್ತದೆ ಸ್ನೇಹಿತರೆ. ಅದಾದ ನಂತರ ಫೆಬ್ರವರಿಯ ಕೊನೆಯ ವಾರದಲ್ಲಿ 17 ಕಂತಿನ ಒಂದು 2,000 ರೂಪಾಯಿ ಹಣವನ್ನು ಹಾಕಲು ಕೂಡ ಹಲವಾರು ರೀತಿಯಾಗಿ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಬಂದಿದೆ ಸ್ನೇಹಿತರೆ. ಎಲ್ಲರೂ ಕೂಡ ತುಂಬಾ ಒಂದು ಖುಷಿ ಪಡುವಂಥ ವಿಚಾರ ಅಂತ ಹೇಳ್ಬೋದು. ಅದರಲ್ಲಿ ಕೂಡ ಒಂದಿಷ್ಟು 5% ಜನರಿಗೆ ಈಗಾಗಲೇ ಜಮಾ ಆಗಿದೆ ಸ್ನೇಹಿತರೆ. ಇನ್ನು ಉಳಿದಂಥ ಮಹಿಳೆಯರು ಕೂಡ ಏನು ಬೇಜಾರು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮಗೆ ಎಲ್ಲರಿಗೂ ಕೂಡ ಗ್ಯಾರಂಟಿಯಾಗಿ ನಮ್ಮ ರಾಜ್ಯ ಸರ್ಕಾರ 2,000 ರೂಪಾಯಿಯನ್ನು ಖಂಡಿತವಾಗಿ ನಿಮ್ಮೆಲ್ಲರ ಖಾತೆಗೂ ಕೂಡ ಹಾಕಿರ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರಲ್ಲೂ ಕೂಡ ನೀವು ವಿಶೇಷವಾಗಿ ಎಲ್ಲರೂ ಕೂಡ ನಿಮ್ಮ ಸೀಡಿಂಗ್, ಅಂದರೆ ಆಧಾರ್ ಸೀಡಿಂಗ್ ಕರೆಕ್ಟ್ ಆಗಿದೆ ಇಲ್ವಾ ಎಂಬುದನ್ನು ಕೂಡ ಒಂದು ರೀತಿಯಾಗಿ ಪರಿಶೀಲಿಸಿಕೊಳ್ಳುವುದು ಉತ್ತಮ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ 2ರಿಂದ 2.5 ತಿಂಗಳಾಯ್ತಲ್ಲ ಸ್ನೇಹಿತರೆ, ಕೆಲವೊಂದಿಷ್ಟು ಜನರ ಸೀಡಿಂಗ್ ಇನ್ಆ್ಯಕ್ಟಿವ್ ಆಗಿರುವಂತಹ ಸಾಧ್ಯತೆಗಳು ಕೂಡ ಇರೋದರಿಂದ ಅವಾಗೆಲ್ಲವನ್ನು ಕೂಡ ಹೋಗಿ ಒಂದ್ಸಲ ನೀವು ತಂಬನ್ನು ಇಟ್ಟು ನೀವು ಚೆಕ್ ಮಾಡಿಸಿಕೊಳ್ಳುವುದು ಉತ್ತಮ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಹಲವಾರು ಜನರಿಗೆ ಮೊದಲೇ 2.5 ತಿಂಗಳು ಆಗಿದೆ ಸ್ನೇಹಿತರೆ. ಅದಾದ ನಂತರ ನೀವು ಅಕಸ್ಮಾತ್ ಇನ್ಆ್ಯಕ್ಟಿವ್ ಇತ್ತಂದರೆ ಅದು ಅಮೌಂಟ್ ಮತ್ತೆ ರಾಜ್ಯ ಸರ್ಕಾರದ ಕೈಲಿ ವಾಪಸ್ ಹೋಗ್ತದೆ ಸ್ನೇಹಿತರೆ. ಆಮೇಲೆ ನಿಮಗೆ ಹಣ ಹಾಕೋ ಮತ್ತೆ ಡಿಲೇ ಆಗೋದ ಕಾರಣ ಈಗ ಮೊದಲನೆಯ ಒಂದು ಸರದಿಯಲ್ಲಿ ನಿಮ್ಮೆಲ್ಲರ ಖಾತೆಗೆ ಅಮೌಂಟ್ ಬರಬೇಕಂದ್ರೆ ಸೀಡಿಂಗನ್ನು ಕರೆಕ್ಟಾಗಿ ಎಲ್ಲರೂ ಕೂಡ ಚೆಕ್ ಮಾಡಿ ಇಟ್ಟುಕೊಳ್ಳುವುದು ಉತ್ತಮ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ರಾಜ್ಯದ ಎಲ್ಲ ಮಹಿಳೆಯರು ಕೂಡ ಏನು ಚಿಂತಿಸುವಂತಹ ಅವಶ್ಯಕತೆ ಇಲ್ಲ. ಖಂಡಿತವಾಗಿ ನಿಮ್ಮ ಎಲ್ಲರ ಒಂದು 2,000 ರೂಪಾಯಿ ಏನಿದೆಲ್ವ 16ನೇ ಕಂತಿನ ಆ ಹಣ ಅದು ಎಲ್ಲವೂ ಕೂಡ ನಿಮ್ಮ ಅಕೌಂಟ್ಗೆ ಬಂದೇ ಬರುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ಈಗಾಗಲೇ ಯಾರ್ಯಾರ ಒಂದು ಅಕೌಂಟಿಗೆ ಹಣ ಬಂದಿದೆ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಅದರ ಜೊತೆಗೆ ಇನ್ನೂ ಯಾರಿಗೆ ಬಂದಿಲ್ಲ, ನಮಗೆ ಬಂದಿಲ್ಲ ಅನ್ನುವಂಥ ಕಮೆಂಟನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಅದರ ಜೊತೆಗೆ ನೀವು ಯಾವ ಜಿಲ್ಲೆಯವರು, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗೋದ್ರಿಂದ ನಿಮ್ಮ ಜಿಲ್ಲೆಯನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡೋಣ ಯಾವ ಜಿಲ್ಲೆಯವರಿಗೆ ಹೆಚ್ಚು ಅಮೌಂಟ್ ಬಂದಿದೆ, ಇನ್ನು ಯಾವ ಜಿಲ್ಲೆಯವರಿಗೆ ಅಮೌಂಟ್ ಬರಬೇಕಾಗಿದೆ ಅಂತ ಗೊತ್ತಾಗ್ತದೆ. ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಖತ್ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಮತ್ತು ಮುಂದಿನ ಅಪ್ಡೇಟ್ನೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.